ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗೇ ಇದ್ದೀನಿ. ಹಾಗೆಯೇ ಇವತ್ತು ನಮಗೆಲ್ಲರಿಗೂ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂತಂದರೆ, ನಮ್ಮ ಚಾನಲ್ ಇವಾಗ 1.5K ಸಬ್ಸ್ಕ್ರೈಬರ್ಸ್ನ ಒಂದು ಫ್ಯಾಮಿಲಿ ಆಗಿದೆ. ಇದಕ್ಕೆಲ್ಲ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಿಮ್ಮ ಸಪೋರ್ಟ್ ಅಥವಾ ಬೆಂಬಲ ಇನ್ನು ಮುಂದೆ ಕೂಡ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಇವತ್ತು ಸ್ನೇಹಿತರೆ ವೀಕೆಂಡ್ ಬೇರೆ, ಹಾಗೆಯೇ ನಾನು ಫ್ರೀ ಇದ್ದೀನಿ. ಸೊ ನಿಮ್ಗೆ ಇವತ್ತು ಒಂದು 4 ಚರ್ಚನ್ನು ಪರಿಚಯ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನಾವು ಬೇಲೂರು ಬಿಕ್ಕೋಡು ಅಥವಾ ಬೇಲೂರು ಸಕಲೇಶಪುರ ರೋಡಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲೊಂದು ಕೆರೆ ಕಾಣಿಸ್ತಿದೆ ಸ್ನೇಹಿತರೆ. ಇದು ಲೋಕಲ್ಲಾಗಿ ಇದನ್ನು ಬಿಷ್ಟಮ್ಮನ ಕೆರೆ ಅಂತ ಕರಿತೀವಿ, ಆದರೆ ಇದ್ರ ಹೆಸರು ವಿಷ್ಣು ಸಮುದ್ರ ಅಂತ. ಇದರ ಪಕ್ಕನೇ ಕಲ್ಯಾಣಿ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಇನ್ನೊಂದು ಲಾಗ್ನಲ್ಲಿ ಈಗ ಇನ್ನೇನು ಹತ್ತಿರದಲ್ಲೇ ನಮ್ಮ ಬೇಲೂರು ದೇವಸ್ಥಾನದ ಜಾತ್ರೆ ಕೂಡ ಇದೆ. ಸೊ ಈ ಲಾಗ್ನಲ್ಲಿ ಆಲ್ಮೋಸ್ಟ್ ಆಲ್ ಅದನ್ನು ಕೂಡ ನಿಮಗೆ ವಿಡಿಯೋನ ನಾನು ಪೋಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈಗ ಸ್ನೇಹಿತರೆ ನಾವು ಹೋಗ್ತಾ ಇದ್ದೀವಿ ಮೊದಲು ಬಿಕ್ಕೋಡಿಗೆ. ಟೋಟಲ್ 4 ಚರ್ಚ್ ಇದೆ. ಸೊ ಫಸ್ಟ್ ನಾವು ಬಿಕ್ಕೋಡಿಗೆ ಹೋಗೋಣ. ಅಲ್ಲಿ ಬಾಲಯೇಸುವಿನ ದೇವಾಲಯ ಇದೆ, ಸಣ್ಣದಾದರೂ ತುಂಬಾ ಸುಂದರವಾಗಿದೆ ಸ್ನೇಹಿತರೆ. ಅದನ್ನು ನೋಡೋಣ. ಆಮೇಲೆ ಬಿಕ್ಕೋಡಿಯಿಂದ ನಾವು ನೆಕ್ಸ್ಟ್ ಅರೆಹಳ್ಳಿಯಿಂದ ಸುಂಡೆಕೆರೆ ಆದ ನಂತರ ನಾವು ಫಾತಿಮಾಪುರ ಹೋಗೋಣ. ಸಾಧಾರಣ ಮೋಸ್ಟ್ ಆಫ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಈ ಚರ್ಚನ್ನು ವಿಸಿಟ್ ಮಾಡಿರ್ತೀರಾ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ. ಇರಲಿ, ಇದನ್ನೆಲ್ಲ ಕೂಡ ಮತ್ತೊಮ್ಮೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಪರಿಚಯಿಸ್ತೇವೆ. ಸೊ ನಿಮ್ಮೇನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ನಾವು ಬಿಕ್ಕೋಡ್ ಟೌನನ್ನು ಎಂಟ್ರಿ ಆಗ್ತಾಯಿದ್ದೀವಿ. ಇದು ಬಿಕ್ಕೋಡಿನ ಮುಖ್ಯ ರಸ್ತೆ ಅಂತಲೇ ಹೇಳ್ಬೋದು. ಒಂದೇ ರಸ್ತೆ ಸ್ನೇಹಿತರೆ, ಸ್ವಲ್ಪ ಸ್ಟ್ರೈಟ್ ಇದೆ. ಈ ಮುಂದೆ ಹೋಗಿ ಇನ್ನೊಂದು ಕಿಲೋಮೀಟರಲ್ಲಿ ರೈಟ್ ತೊಗೊಂಡು ಅರೆಹಳ್ಳಿಗೆ ಹೋಗ್ತೀವಿ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ದಿವ್ಯ ಬಾಲಯೇಸುವಿನ ದೇವಾಲಯ. ಒಂದು ಡಿಸಪಾಯಿಂಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪೂಜೆ ಬೆಳಗ್ಗೆ 7:30ಗೆ ಮುಗಿದೋಗಿರತ್ತಂತೆ. ನಮಗೆ ಸಹ ಗೊತ್ತಿಲ್ಲ. ನಾವು ಬೆಳಗ್ಗೆ 8:00 ಇರ್ಬೋದು ಪೂಜೆ ಅಂತ, ಈಗ 8:35 ಆಗಿದೆ. ಸೊ ಈ ಟೈಮಿಗೆ ಬಂದ್ವಿ. ಹೋಗಿ ಗೇಟ್ ಅಲರ್ಸಿದಾಗ ಪಕ್ಕದಲ್ಲಿರೋರು ಅದೇ ಹೇಳಿದ್ರು, ಸೊ ಈಗ ಪೂಜೆ ಇಲ್ಲ, 7:30ಗೆ ಸ್ಟಾರ್ಟ್ ಆಗಿ 8:00 ಮುಗ್ದೇ ಹೋಗುತ್ತಂತೆ. ಹಾಗಾಗಿ ಗೇಟೆಲ್ಲ ಲಾಕ್ ಮಾಡಿದರು. ಸೊ ನಾನು ಅವ್ರ ಪರ್ಮಿಷನ್ ತೊಗೊಂಡು ಸೈಡಲ್ಲಿ ಇನ್ನೊಂದು ಸಣ್ಣ ಗೇಟ್ ಇತ್ತು, ಅದ್ರ ಮುಖಾಂತರ ಒಳಗೆ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಶೈಲಿಯ ದೇವಾಲಯಗಳನ್ನು ನೀವು ಮೋಸ್ಟ್ ಆಫ್ ಆಲ್ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಏನು ಕರಿತೀವಿ, ಅಲ್ಲಿ ಇಲ್ಲ ಅಂದರೆ ಗೋವಾದಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ ನಿಮಗೆ ಈ ಥರ ಶೈಲಿಯ ದೇವಾಲಯ. ನೋಡೋಣ ಇನ್ನು ಮುಂದಕ್ಕೆ ಇನ್ ಕೇಸ್ ಏನಾದರೂ ನಾವು ಆ ಕಡೆ ಎಲ್ಲ ಹೋದಾಗ ಅವೆಲ್ಲ ಕೂಡ ಈ ಯೂಟ್ಯೂಬ್ ಚಾನಲ್ನಲ್ಲಿ ಕವರ್ ಮಾಡ್ತೇವೆ. ಸೊ ಈಗ ಅದೊಂದು ಡಿಸಪಾಯಿಂಟ್ಮೆಂಟ್ನ ಜೊತೆಗೆ ನಾವು ನಮ್ಮ ಪ್ರಯಾಣವನ್ನು ಮುಂದಕ್ಕೆ ಬೆಳೆಸ್ತಾ ಇದ್ದೀವಿ ಸ್ನೇಹಿತರೆ. ಏನಿಲ್ಲ, ನೆಕ್ಸ್ಟ್ ಈ ರೀತಿ ಈ ಕಡೆ ಬಂದಾಗ ನಮ್ಮ ವ್ಲಾಗ್ನಲ್ಲಿ ಖಂಡಿತವಾಗೂ ಕೂಡ ಆ ಚರ್ಚಿನ ಒಳಗಡೆ ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ಸ್ನೇಹಿತರೆ ನಾವು ಬಿಕ್ಕೋಡಿಂದ ಅರೆಹಳ್ಳಿಗೆ ಹೋಗ್ತಾಯಿದ್ವಿ. ನೀವು ನೋಡ್ಬೋದು, ಎಲ್ಲ ಕಡೆ ನೋಡಿದ್ರು ಕಾಫಿ ಪ್ಲ್ಯಾಂಟೇಷನ್ನು, ಅದೇ ರೀತಿ ಒಂಥರ ಕಾಡಿನ ವಾತಾವರಣ ಸ್ನೇಹಿತರೆ. ನಿಜವಾಗ್ಲೂ ಹೌದು, ಇಲ್ಲಿ ವನ್ಯಜೀವಿಗಳ ಓಡಾಟ ಜಾಸ್ತಿ. ನೀವು ಇನ್ ಕೇಸ್ ಏನಾದ್ರು ಈ ಕಡೆ ಡ್ರೈವ್ ಮಾಡ್ಕೊಂಡು ಬಂದಾಗ ತುಂಬಾ ಜವಾಬ್ದಾರಿಯಾಗಿ ನಿಧಾನಕ್ಕೆ ಡ್ರೈವ್ ಮಾಡಿ. ಯಾಕಂದರೆ ಸಣ್ಣ ಪುಟ್ಟ ಪ್ರಾಣಿಗಳು, ದೊಡ್ಡ ಪ್ರಾಣಿಗಳು ಸಹ ರೋಡ್ ಕ್ರಾಸಿಂಗ್ ಮಾಡ್ತಾ ಇರ್ತವೆ ಅರ್ಲಿ ಮಾರ್ನಿಂಗಲ್ಲಿ. ಆ ಟೈಮಲ್ಲಿ ಅವುಗಳಿಗೆ ಯಾವುದೇ ರೀತಿ ಹಾನಿ ಮಾಡೋದು ಬೇಡ, ಮತ್ತು ನಾವು ಯಾವುದೇ ರೀತಿ ತೊಂದರೆಗೆ ಸಿಕ್ಕಿ ಹಾಕ್ಕೊಳ್ಳೋದು ಬೇಡ. ಹಾಗೆಯೇ ನಿಮಗೆ ಗೊತ್ತಿರ್ಬೋದು, ಈಗ ಇತ್ತೀಚೆಗೆ ಒಂದು ತಿಂಗಳ ಹಿಂದೆಯೇ ಈ ಕಡೆ ಆನೆ ಕಾರ್ಯಾಚರಣೆ ಮಾಡಿ 2 ಆನೆಗಳನ್ನು ಹಿಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಒಂದಂತೂ 1 ಅಥವಾ 3 ಜನನ ಸಾಯಿಸಿಬಿಟ್ಟಿತ್ತು. ಅದು ಏಕೆ ಅಂತ ಹೇಳಿದ್ರೆ, ಈ ಕಡೆ ಪ್ಲ್ಯಾಂಟೇಷನ್ಸ್ ಜಾಸ್ತಿ. ಹಾಗೆಯೇ ಅವರು ಕೆಲವೊಂದು ಫಾರೆಸ್ಟ್ ಏರಿಯಾನ ಎಂಕ್ರೋಚ್ ಮಾಡಿರ್ತಾರೆ. ಅದು ಅವುಗಳ ವಾಸಸ್ಥಳ ಅಥವಾ ಓಡಾಡೋ ಜಾಗ ಇರ್ಬೋದು, ಅವು ತಿನ್ನಕ್ಕೆ ಬರೋವಂಥ ಸ್ಥಳ ಇರ್ಬೋದು. ಸೊ ಅವು ಬಂದಾಗ ಅವಕ್ಕೆ ಮತ್ತು ಜನರಿಗೆ ಸ್ವಲ್ಪ ಕ್ಲ್ಯಾಶಸ್ ಶುರುವಾಗುತ್ತೆ. ಹಾಗಿದ್ದಾಗ ಕೆಲವೊಬ್ಬರು ತಂತಿ ಬೇಲಿ, ಈ ಸೋಲಾರ್ ತಂತಿ ಕರೆಂಟಿಂದೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಈಗ 1 ವಾರದ ಹಿಂದೆಯೇ ಒಂದು ಸಣ್ಣದೊಂದು ಹೆಣ್ಣಾನೆ ಕರೆಂಟ್ ಶಾಕಿಂದ ಮೃತಪಟ್ಟಿದೆ ಸ್ನೇಹಿತರೆ. ಸೊ ಈ ಥರ ಎಲ್ಲ ಆಗೋದು ಬೇಡ, ಸ್ವಲ್ಪ ಜವಾಬ್ದಾರಿಯಿಂದ ಇರೋಣ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಯಾವ ಕಡೆ ನೋಡಿದ್ರೂ ಕೂಡ ಒಳ್ಳೆ ಕಾಫಿ ಪ್ಲ್ಯಾಂಟೇಷನು ಮತ್ತು ಎತ್ತರಕ್ಕೆ ಸಿಲ್ವರ್ ಮರ ಬೆಳೆದಿದ್ದಾವೆ. ನಿಮಗೆ ಈ ಕಡೆ ವಾತಾವರಣ ನೋಡ್ತಿದ್ರೇ ನೀವು ಎಷ್ಟು ದೂರ ಹೋದರೂ ಓಕೆ ಇನ್ನೂ ಡ್ರೈವ್ ಮಾಡ್ಕೊಂಡು ಹೋಗೋಣ ಅನ್ನೋ ಆಸೆ ಬರುತ್ತೆ ಹೊರತು ನಿಮಗೆ ಯಾವುದೇ ಕಾರಣಕ್ಕೂ ಸುಸ್ತು ಅಂತ ಅನಿಸಲ್ಲ. ನೋಡ್ಬೋದು, ಈಗ ಟೈಮ್ ಆಲ್ರೆಡಿ 9 ಗಂಟೆ ಆಗ್ತಾ ಬರ್ತಿದೆ, ಇನ್ನೂ ಕೂಡ ಮಂಜು ಕವಿದ ವಾತಾವರಣ ಸ್ನೇಹಿತರೆ. ಎಲ್ಲ ಕಡೆನೂ ಅಷ್ಟೇ ಒಂಥರ ಮಿಸ್ಟ್ ತುಂಬ್ಕೊಂಡಂಗಿದೆ. ತುಂಬಾ ಚೆನ್ನಾಗಿತ್ತು ಡ್ರೈವ್ ಮಾಡೋಕ್ಕೆ. ಹಾಗೆಯೇ ಸ್ನೇಹಿತರೆ, ಇದು ಅರೆಹಳ್ಳಿ.
ಈಗ ಅರಹಳ್ಳಿ ಒಳಗಡೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ ನಾವು. ಇಲ್ಲಿಂದ ಸಾಧಾರಣ ಇನ್ನೊಂದು ಕಿಲೋಮೀಟ್ರ್ ಆಗ್ಬೋದು ಚರ್ಚ್, ಯಾಕಂದರೆ ಈ ಮುಂದೆ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ನಿಂದ ನಾವು ಲೆಫ್ಟಿಗೆ ತೊಗೊಂಡ್ರೆ ರೋಡ್ ಸೈಡ್ಗೆ ಇದೆ ಸ್ನೇಹಿತರೆ. ಇದು ತುಂಬಾ ದೊಡ್ಡ ಚರ್ಚು. ಹಾಗೆ ರೀತಿ ಅರಹಳ್ಳಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಸುಂಡೇಕೆರೆಯಲ್ಲಿ ಒಂದು ಚರ್ಚ್ ಇದೆ. ಅದಾದಮೇಲೆ ಫಾತಿಮಾಪುರಕ್ಕೆ ಹೋಗೋಣ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ರಸ್ತೆಗೆ ಕಾಣ್ತಾ ಇದೆ ದೊಡ್ಡದು ಒಂದು ಬೆಲ್ ಟವರ್ ಕಾಣ್ತಾ ಇದೆ. ಇದು ಚರ್ಚಿಂದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಚರ್ಚ್ ಇದು ಸೆಂಟ್ ಜಾನ್ಸ್ ಚರ್ಚ್ ಇದು. ಮೋಸ್ಟ್ಲಿ ಇದನ್ನು ರಿನೋವೇಟ್ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ಇದೇ ಫಸ್ಟ್ನೇ ಟೈಮ್ ಬರ್ತಾ ಇರೋದು. ತುಂಬ ಹತ್ತಿರ ಇದೆ ಬೇಲೂರಿಗೆ, ಆದರೂ ಕೂಡ ನಾನು ಬ್ಯುಸಿ ಶೆಡ್ಯೂಲಿಂದ ಇಲ್ಲಿ ಬರೋಕ್ಕಾಗಿಲ್ಲ. ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ನಾನು ಇವತ್ತು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಓಕೆ ಇದಿಷ್ಟು ಚರ್ಚನ್ನ ಇವತ್ತು ಕವರ್ ಮಾಡಲೇಬೇಕು, ಹಾಗೆಯೇ ನಿಮಗೆಲ್ಲರಿಗೂ ಪರ್ಚೇಸ್ಬೇಕು ಅಂತ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಚರ್ಚಿನ ಕ್ಯಾಂಪಸ್ ಸುತ್ತಮುತ್ತ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಪಾರ್ಕಿಂಗ್ ಜಾಗ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ಮೇರಿ ಮತ್ತು ಗ್ರೊಟ್ಟೋ ಕಾಣಿಸ್ತಾ ಇದೆ. ಈಗ ಒಂದು ಬೆಲ್ ಟವರ್ ಇದೆ, ಅದ್ರ ಕೆಳಗಡೆ ಒಂದು ವಾಚ್ಮ್ಯಾನ್ ರೂಮ್ ಮಾಡ್ಕೊಂಡಿದ್ದಾರೆ. ಒಳ್ಳೆಯದು, ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಒಬ್ಬರು ವಾಚ್ಮ್ಯಾನ್ ಅಂತ ಇಟ್ಕೊಂಡ್ರೆ ಚರ್ಚಿಗೆ. ಆಮೇಲೆ ಈ ರೀತಿ ನೋಡಿ ನಿಮಗೆ ಕ್ಯಾಂಪಸ್ ತೋರಿಸ್ತಾ ಇದ್ದೀನಿ ಚರ್ಚಿಂದ ಆಚೆ. ನೀವು ನೋಡಿದ್ರೆ ಅಂತೂ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಸುತ್ತಮುತ್ತಲೆಲ್ಲ ನಿಮ್ಮ ಕಣ್ಣಿನ ದೃಷ್ಟಿ ಎಷ್ಟು ದೂರ ಇದೆ, ಅಲ್ಲಿ ತನಕನೂ ಬರೀ ಕಾಡು ಕಾಣಿಸ್ತಾ ಇದೆ. ಎಲ್ಲೋ ಕಾಡಿನ ಮಧ್ಯೆ ಅಲ್ಲಲ್ಲಿ ಒಂದೊಂದು ಊರು ಥರ ಇದೆ ಇದು ಲೊಕೇಶನ್ನು. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಚರ್ಚಿನ ಲೊಕೇಶನ್ನು, ಚರ್ಚಿನ ಔಟ್ಲುಕ್ ಆಗಲಿ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಂಟೀರಿಯರ್ಸು ತುಂಬಾ ಚೆನ್ನಾಗಿತ್ತು. ಆದರೆ ಒಳಗಡೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಈಗ ಲೆಂಟ್ ಅಥವಾ ತಪಸ್ಸು ಕಾಲ ಆದ್ದರಿಂದ ಇಲ್ಲಿ ಒಂದು ದಿವಸದ ಧ್ಯಾನಕೂಟ ಮಾಡ್ತಾಯಿದ್ರು. ಸೊ ಅಲ್ಲಿ ಹೋಗಿ ಸುಮ್ಮನೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋಣ, ಅದೆಲ್ಲ ತಪ್ಪು ಅಂತ ಹೇಳಿ ನಾವು ಹೊರಗಡೆಯಿಂದನೇ ಎಷ್ಟಾಗುತ್ತೆ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಟರ್ ಅಂತೂ ತುಂಬ ಗ್ರ್ಯಾಂಡ್ ಇದೆ. ಈವನ್ ಕ್ರಾಸ್ ಕೂಡ ಅಷ್ಟೇ ಆಲ್ಟರಿಗೆ ಮ್ಯಾಚ್ ಆಗೋ ರೀತಿ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಹೇಳಬೇಕಾಗಿಲ್ಲ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಮ್ಮ ಪರ್ಮನೆಂಟ್ ಪ್ಲೇಸ್ ಇದು. ರೆಸ್ಟ್ ಇನ್ ಪೀಸ್ ಅಂತಾರಲ್ಲ, ಆ ಥರ ಪೀಸ್ಫುಲ್ಲಾಗಿ ಮಲಗಿದ್ದಾರೆ ನೋಡಿ ನಮ್ಮ ಸ್ನೇಹಿತರೆಲ್ಲ. ನಮ್ಮದು ಒಂದಲ್ಲ ಒಂದು ದಿವಸ ಇದೇ ಜಾಗನ ನೆನ್ಪಿಟ್ಕೊಳ್ಳಿ. ಭೂಮಿ ಮೇಲೆ ಎಷ್ಟೇ ಹಾರಾಡಿದ್ರು, ಏನೇ ಆಸ್ತಿ ಪಾಸ್ತಿ ಮಾಡಿದ್ರು, ಕೊನೆಗೆ ನಾವೆಲ್ಲರೂ ಒಟ್ಟೊಟ್ಟಿಗೆ ಸೇರೋದು ಇಲ್ಲೇ. ಭೂಮಿಯಲ್ಲಿ ಇದ್ದಾಗ ಮಾತ್ರ ಜಾತಿ ತಾರತಮ್ಯ, ನೀನು ಶ್ರೀಮಂತ ನಾನು ಬಡವ ಅಂತ. ಬಟ್ ಇಲ್ಲಿ ಎಲ್ಲರೂ ಒಂದೇ ಕಡೆ ಪಕ್ಕದಲ್ಲಿ ಎಷ್ಟು ಕ್ಲೀನಾಗಿ ಮಲಗಿದ್ದೀವಿ ನೋಡಿ. ಹಾಗೆಯೇ ನೆಕ್ಸ್ಟು ನಮ್ಮ ಪ್ರಯಾಣ ಮುಂದಕ್ಕೆ ಬೆಳೆಸ್ತಾ ಇದೆ ಸ್ನೇಹಿತರೆ. ಆ ಚರ್ಚ್ ಒಳಗೆ ಹೋಗೋಕ್ಕಾಗಲಿಲ್ಲ, ಕ್ಷಮಿಸಬೇಕು ವೀಕ್ಷಕರೇ, ಯಾಕಂದರೆ ಅಲ್ಲಿ ಧ್ಯಾನ ಮಾಡ್ತಾಯಿದ್ರಲ್ಲ ಅವರಿಗೆಲ್ಲ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಹಾಗಾಗಿ ನೀವು ನೋಡ್ಬೋದು, ನಾವು ಈಗ ಇಲ್ಲಿಂದ ನೆಕ್ಸ್ಟ್ ಸುಂಡೇಕೆರೆ ಸ್ನೇಹಿತರೆ. ಅರಹಳ್ಳಿಯಿಂದ ಸುಂಡೇಕೆರೆ ಹತ್ತಿರನೇ, ಆಲ್ಮೋಸ್ಟ್ ಅದು ಒಂದು 15 ಮಿನಿಟ್ಸ್ ಜರ್ನಿ ಆಗುತ್ತೆ. ಎಲ್ಲ ಪಕ್ಕದಲ್ಲೇ ಇದೆ. ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತ ಹೇಳ್ಕೊಳ್ಳೋಣ, ನೀವು ಲೊಕೇಶನ್ ಹಾಕ್ಕೊಳ್ಳಿ. ಸುಂಡೇಕೆರೆ ಚರ್ಚ್ ಅಂತ ಹಾಕಿದ್ರೇ ಅದು ಲೊಕೇಶನ್ ತೋರಿಸುತ್ತೆ. ಇಲ್ಲೂ ಅಷ್ಟೇ ನೋಡಿ ಸ್ನೇಹಿತರೆ, ರೋಡ್ ಸೈಡ್ಗೆ ಮೇಯ್ನ್ ರೋಡ್ ಇದು, ಸುಂಡೇಕೆರೆ ಟೌನಿನ ಮೇಯ್ನ್ ರೋಡ್ ಇದು. ಈ ಮೇಯ್ನ್ ರೋಡ್ ಪಕ್ಕದಲ್ಲೇ ಇದೆ ಚರ್ಚ್. ಇದು ಬಂದ್ಬಿಟ್ಟು ಸ್ನೇಹಿತರೆ ಹೋಲಿ ಫ್ಯಾಮಿಲಿ ಅಥವಾ ಪವಿತ್ರ ಕುಟುಂಬದ ದೇವಾಲಯ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನು ಅಂತ ಹೇಳ್ತೀನಿ, ಒಳಗಡೆ ಹೋಗೋಣ ತೋರಿಸ್ತೀನಿ ನಿಮಗೆ. ನಾನು ಇಲ್ಲೇ ಪಾರ್ಕ್ ಮಾಡೋಣ ಅಂದ್ಕೊಂಡೆ, ಸ್ಟಿಲ್ ಓಕೆ ಒಳಗೆ ಇಲ್ಲಿ ಹೇಗಿದೆ ನೋಡೋಣ, ಒಂದು ಫೆಸಿಲಿಟೀಸ್ ಆಗಲಿ. ಯಾಕಂದರೆ ಈಗ ಚರ್ಚ್ ಅಂದರೆ ಬರೀ ಪ್ರಾರ್ಥನೆಗೆ ಮಾತ್ರ ಅಲ್ಲ, ಬಂದವರಿಗೆ ಒಂದು ಪ್ರಾಪರ್ ಒಂದು ಪಾರ್ಕಿಂಗ್ ಆಗಿರ್ಬೋದು, ರೆಸ್ಟ್ ರೂಮ್ಸ್ ಆಗಿರ್ಬೋದು, ಈ ಥರ ಏನಾರ ಒಂದು ಫೆಸಿಲಿಟೀಸ್ ಇರಬೇಕು. ಸೊ ನೀವು ನೋಡ್ಬೋದು ಪಾರ್ಕಿಂಗು ಅಷ್ಟು ಕ್ಲೀನಾಗಿದೆ ಒಳಗಡೆ. ಇದು ಮೇರಿ ಮತ್ತು ಗ್ರೊಟ್ಟೋ ಸೈಡಲ್ಲಿದೆ. ಮೋಸ್ಟ್ಲಿ ಅದನ್ನು ರಿನೋವೇಟ್ ಮಾಡ್ತಾರೆ ಅಂದ್ಕೊಳ್ತೀನಿ. ಚರ್ಚ್ ಅಂತೂ ತುಂಬಾ ಸಿಂಪಲ್ಲಾಗಿ ಸೂಪರಾಗಿದೆ. ನೀವು ಇಲ್ಲಿ ನೋಡ್ಬೋದು ನೋಡಿ, ಪಾರ್ಕಿಂಗ್ ಏರಿಯಾ ಎಷ್ಟು ಕ್ಲೀನ್ ಇದೆ. ಚರ್ಚ್ ನೋಡ್ತಾ ಇದ್ರೇ ಅಷ್ಟು ಖುಷಿ ಆಗ್ತಾಯಿದೆ ಕಣ್ಣಿಗೆ. ಇದು ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು ಪವಿತ್ರ ಫ್ಯಾಮಿಲಿ ಅಥವಾ ಹೋಲಿ ಫ್ಯಾಮಿಲಿಯ ಒಂದು ಚರ್ಚ್ ಇದು. ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಏನಪ್ಪ ಸರ್ಪ್ರೈಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲೂ ಕೂಡ ಲೆಂಟ್ ಸೀಸನ್ ಆಗಿದ್ದರಿಂದ ಇವತ್ತು ಇಲ್ಲೂ ಕೂಡ ಧ್ಯಾನ ನಡೀತಾ ಇತ್ತು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಸ್ಟೆಪ್ ಬೈ ಸ್ಟೆಪ್ ಗಾರ್ಡನ್ನು ಎಷ್ಟು ಚೆನ್ನಾಗಿದೆ. ಇದನ್ನ ಇನ್ನೂ ಮೇಂಟೈನ್ ಮಾಡಿದ್ರೆ ತುಂಬಾ ಒಳ್ಳೆ ಹೂವಿನ ಗಿಡಗಳೆಲ್ಲ ಹಾಕಿದ್ರೆ ತುಂಬಾ ಬ್ಯೂಟಿ ಕೊಡುತ್ತೆ ಚರ್ಚಿಗೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಚರ್ಚ್. ಜಸ್ಟ್ ವೈಟ್ ಪೇಂಟ್ ಇದೆ ನೋಡಿ. ಇಂಟೀರಿಯರ್ಸ್ ಅಂತೂ ಸ್ನೇಹಿತರೆ ಈಗ ನೋಡಿದ ಚರ್ಚಿಗಿಂತ ಇದು ತುಂಬ ಗ್ರ್ಯಾಂಡ್ ಇದೆ. ವೈಟ್ ವಿತ್ ಗೋಲ್ಡ್ ಕಲರ್ ಎಲ್ಲ ಆಲ್ಟರ್ ಇದೆ. ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ದಿನದ ಧ್ಯಾನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಅದೃಷ್ಟಕ್ಕೆ ಇನ್ನೊಂದು 5 ಮಿನಿಟ್ಸಲ್ಲಿ ಅಲ್ಲಿ ಬ್ರೇಕ್ ಕೊಟ್ಟರು. ಓಕೆ, ಒಂದು 11 ಆಗಿತ್ತು ಅನಿಸುತ್ತೆ ನಾವು ಬಂದಾಗ ಇಲ್ಲಿಗೆ. ನಾನು 5 ಮಿನಿಟ್ಸಲ್ಲಿ ಬ್ರೇಕ್ ಕೊಟ್ಬಿಟ್ರು. ಓಕೆ, ಟೀ ಕಾಫಿ ಏನಾರು ಕುಡ್ಕೊಳ್ಳಿ ಅಂತ. ಆ ಟೈಮಲ್ಲಿ ನಾನು ಸ್ವಲ್ಪ ಆಲ್ಟರ್ ಮುಂದ್ಗಡೆ ಇದೆಲ್ಲ ಡೆಕೋರೇಷನ್ ಎಲ್ಲ ಸೀಲಿಂಗ್ ಎಲ್ಲ ಸ್ವಲ್ಪ ಹತ್ತಿರದಿಂದ ತೆಗೆದಿದ್ದೀನಿ, ಅದು ತೋರಿಸ್ತೀನಿ ನಿಮಗೆ. ಆಮೇಲೆ ಇಲ್ಲಿನ ಫಾದರು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಟೋರಿ ಹೇಳ್ತಾಯಿದ್ರು. ಸೊ ಒಳಗಡೆ ಹೋಗಿ ನಾನು ಒಂದು 10 ನಿಮಿಷ ಕೇಳಿಸ್ಕೊಳ್ಳೋಣ ಅಂತ ಕೂತಿದ್ದೆ. ಒಳಗಡೆ ಹೋಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ಸಮಯ ಇಲ್ಲದ ಕಾರಣ ಜಾಸ್ತಿ ಹೊತ್ತು ಕೂರೋಕ್ಕಾಗಲಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಬ್ರೇಕ್ ಅನೌನ್ಸ್ ಮಾಡಿದ್ರು, ಎಲ್ಲ ಆಚೆ ಹೋದರು. ನೋಡಿ ಸ್ನೇಹಿತರೆ, ನಿಮಗೆ ತೋರಿಸ್ತಾ ಇದ್ದೀನಿ ಹತ್ತಿರದಿಂದ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಎಲ್ಲ ಗೋಲ್ಡ್ ಆ್ಯಂಡ್ ವೈಟ್ ಪ್ಯಾಟರ್ನಲ್ಲಿದೆ. ಆ ಲೈಟ್ಸು, ಆ ಕ್ರಾಸು ಎಲ್ಲನೂ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಪೀಸ್ಫುಲ್ ಅನ್ನಿಸ್ತಾ ಇದೆ ನೋಡಿದ್ರೆ.
ಚೆನ್ನಾಗಿದೆ. ಒಳಗಡೆ ಎಲ್ಲ ವರ್ಕ್, ಮೇಲ್ಗಡೆ ಎಲ್ಲ ಡಾರ್ಕ್ ಬ್ರೌನ್, ಆಮೇಲೆ ಅದಕ್ಕೆ ಸ್ವಲ್ಪ ಒಂಥರ ವೈಟ್, ಆಮೇಲೆ ವೈಟ್ ಲೈಟ್ಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಒಂದು ಬ್ರೇಕ್ ಅಂದ ತಕ್ಷಣ ನಾನು ಅದು ವೀಡಿಯೋ ತೆಕ್ಕೊಂಡು ಇವರೆಲ್ಲ ಆಚೆ ಬಂದಿದ್ದರು. ಸೊ ಇಲ್ಲಿ ನಮ್ಮ ಪರಿಚಯದವ್ರು ಇದ್ದರು, ಅವ್ರನ್ನೂ ಸಹ ಮಾತಾಡಿಸ್ಕೊಂಡು ಈಗ ಇನ್ನೇನು ವಾಪಸ್ ಹೋಗೋಣ ಅಂತ ನಾನು ಆಚೆ ಬಂದೆ ಸ್ನೇಹಿತರೆ. ಸೊ ಇಲ್ಲಿಂದ ಸ್ನೇಹಿತರೆ ನಾವಿವಾಗ ಅರೇಹಳ್ಳಿ ಮುಗಿಸಿದ್ವಿ, ನಂತರ ಸುಂಡೇಕೆರೆ ಮುಗೀತು. ಈಗ ನೆಕ್ಸ್ಟ್ ನಮ್ಮ ಲೊಕೇಶನ್ ಬಂದುಬಿಟ್ಟು ಫಾತಿಮಾಪುರ ಚರ್ಚ್. ಫಾತಿಮಾಪುರ ಚರ್ಚ್ ಇದ್ದಿದ್ದರಲ್ಲಿ ತುಂಬಾ ಫೇಮಸ್ಸು, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತು. ಫಾತಿಮಾ ಮಾತೆಯ ದೇವಾಲಯ ಅದು. ಅಲ್ಲಿ ದೇವಾಲಯ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಆ ದೇವಾಲಯದ ಕ್ಯಾಂಪಸ್ ಕೂಡ ಸ್ನೇಹಿತರೆ, ಸುತ್ತಮುತ್ತ ಫುಲ್ ಕಾಫಿ ತೋಟ ಇದೆ. ಆ ದೇವಾಲಯದ ಕ್ಯಾಂಪಸ್ ಕೂಡ ಅಷ್ಟು ಅದ್ಭುತವಾಗಿದೆ. ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಆಮೇಲೆ ಲೊಕೇಶನ್ ಹಾಕ್ಕೊಂಡು ಬಂದಿದ್ದು ನಾವು ಈ ಕಡೆಗೆ. ಇದು ತುಂಬ ಚೆನ್ನಾಗಿದೆ ನೋಡಿ, ಇಲ್ಲಿಂದನೂ ಹೊರಗಡೆಯಿಂದನೂ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಈ ಚರ್ಚಿನ ಕ್ಯಾಂಪಸ್ ಅಂತ ಹೇಳಿದ್ರೆ. ಚರ್ಚ್ ಕೂಡ ಔಟ್ಲುಕ್ ಅಷ್ಟು ಸೂಪರ್ ಇದೆ. ಫಾತಿಮಾ ಮಾತೆಯ ದೇವಾಲಯ ಇದು. ನನಗಂತೂ ನೋಡಿ ತುಂಬಾ ಆಶ್ಚರ್ಯ ಆಯಿತು, ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತ. ನೋಡಿ, ಈ ದೇವಾಲಯದ ಸುತ್ತಲೂ ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ. ಸುತ್ತ ಕೂಡ ಸ್ನೇಹಿತರೆ ಕಾಫಿ ಪ್ಲ್ಯಾಂಟೇಷನು, ಎಲ್ಲ ಕಡೆ ನೋಡಿ, ಎಲ್ಲೂ ಹತ್ತಿರದಲ್ಲಿ ಯಾವುದೋ ಮನೆ ಆ ರೀತಿ ಏನಿಲ್ಲ, ಸುತ್ತಲೂ ಕಾಫಿ ಪ್ಲ್ಯಾಂಟೇಷನ್ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೋಡ್ಸು ಕೂಡ ಎಷ್ಟು ಕ್ಲೀನ್ ಇದೆ ನೋಡಿ, ಮತ್ತು ಬ್ಯುಸಿ ಇಲ್ಲ. ಆವಾಗೊಂದು ಇವಾಗೊಂದು ಗಾಡಿಗಳು ಹೋಗ್ತಾ ಇದೆ. ನಾವು ನಮ್ಮ ವೆಹಿಕಲ್ನ ಆಚೆನೇ ಪಾರ್ಕ್ ಮಾಡಿದ್ದೀವಿ, ಒಳಗಡೆ ತಗೊಂಡೋಗೋದು ಬೇಡ ಅಂತ. ಯಾಕಂದರೆ ಇಲ್ಲೂ ಕೂಡ ಪ್ರೇಯರ್ ಮುಗಿಸಿದ್ರು, ಆದರೆ ಇಲ್ಲಿ ಧ್ಯಾನ ಇರಲಿಲ್ಲ, ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ನಾವು ಒಳಗಡೆ ಹೋಗಿ ಸ್ವಲ್ಪ ಕ್ಲೀನಾಗಿ ನಿಧಾನಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮೆಲ್ಲಗೆ ನಾನು ಒಳಗಡೆ ಹೋದೆ. ಸೊ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು, ಇದು ಮೇರಿ ಮಾತೆಯ ಮುಂದೆ ಒಂದು ಒಳ್ಳೆ ಕಲರ್ಫುಲ್ಲಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ನೋಡಿದ ತಕ್ಷಣ ನನಗೆ ನಿಜವಾಗ್ಲೂ ಒಂದು 5 ನಿಮಿಷ ನಿಂತ್ಕೊಂಡು ಪ್ರೇಯರ್ ಮಾಡೋಣಪ್ಪ, ಏನಾದ್ರು ಬೇಡ್ಕೊಳ್ಳೋಣ ದೇವ್ರ ಹತ್ರ ಅನ್ನೋ ಫೀಲ್ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿ ಮೇಂಟೈನ್. ನೋಡಿ, ಈ ಕಡೆ ಎಲ್ಲ ಗ್ರೀನರಿ, ಈ ಕಲರೇ ಬೇರೆ, ಗ್ರೀನ್ ಕಲರ್. ಈ ಕಡೆ ನೋಡಿ, ಈ ಥರ ಕೆಂಪು ಕಲರ್ ಗಿಡಗಳು, ಈ ಎಲೆಗಳೆಲ್ಲ ಒಂದು ಕಲರ್ ಇದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆಮೇಲೆ ಮೇರಿ ಮಾತೆ ಗ್ರೊಟ್ಟೋ ಮಾಡಿದ್ದಾರೆ, ಅದ್ರ ಮುಂದೆ ಒಂದು ಸಣ್ಣ ನೀರು ಹರಿಯೋಕ್ಕೆ ಒಂದು ಫಾಲ್ಸ್ ರೀತಿ ಮಾಡಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ನಿಜವಾಗ್ಲೂ ಇದು ವಿಡಿಯೋದಲ್ಲಿ ನೋಡೋಕ್ಕಿಂತ ನಮ್ಮ ಕಣ್ಣಿನಲ್ಲಿ ನಾವು ಅಲ್ಲಿ ಸ್ಪಾಟಲ್ಲಿ ಇದ್ದು ನೋಡೋದೇ ಖುಷಿ. ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣ್ತಾ ಇದೆಯಲ್ಲ ನನಗೆ ಗೊತ್ತಿಲ್ಲ. ನಿಜ ನೋಡೋಣ ಎಷ್ಟು ಜನ ಇಲ್ಲಿಗೆ ಬಂದೋಗಿದ್ದೀರಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ ನೋಡಿ, ಮೇರಿ ಮಾತೆಯ ಸ್ಟ್ಯಾಚು ಇರ್ಬೋದು. ಸೊ ಈಗ ಚರ್ಚಿನ ಔಟ್ಲುಕ್ಕನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ. ಸುತ್ತಲೂ ಫುಲ್ ಇಂಟರ್ಲಾಕು. ಇದು ಫಾದರ್ ಹೌಸ್ ಅಂತ ಅಂದ್ಕೊಳ್ತೀನಿ. ಅಂದರೆ ಫಾದರ್ಸು ಅವರು ಅಲ್ಲಿ ಸ್ಟೇ ಆಗೋಕ್ಕಂತ ಮಾಡ್ಕೊಂಡಿರ್ತಾರೆ. ಬೆಲ್ ಟವರ್ ಕೂಡ ಒಂಥರ ಆ್ಯಂಟಿಕ್, ಅಂದರೆ ಹಳೇ ಕಾಲದ ಟೈಪು ಮಾಡಿದ್ದಾರೆ. ಕ್ಯಾಂಪಸ್ ನೋಡಿ, ಸುತ್ತಲೂ ಕೂಡ ಸ್ನೇಹಿತರೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಖುಷಿಯಾಯಿತು ನಮಗೆ ಬಂದು. ಅಷ್ಟು ಸುಡು ಬಿಸಿಲಿದೆ, ಆ ಬಿಸಿಲಲ್ಲೂ ಕೂಡ ನಮಗೆ ಇಲ್ಲ ಇದನ್ನು ಕಂಪ್ಲೀಟಾಗಿ ನೋಡಲೇಬೇಕು, ಇದನ್ನು ನಿಮಗೆಲ್ಲರಿಗೂ ತೋರಿಸಲೇಬೇಕು ಅಂದ್ಕೊಂಡು ನಾನು ಚರ್ಚ್ ಸುತ್ತ ಓಡಾಡೋಣ ಅಂತ ಬಂದೆ. ಇಲ್ಲಿ ನೋಡಿ, ರೆಸ್ಟ್ ರೂಮ್ಸಿಗೆ ಕೂಡ ಎಷ್ಟು ಚೆನ್ನಾಗಿ ದಾರಿ ಮಾಡಿದ್ದಾರೆ. ಆಮೇಲೆ ಪಾಯಿಂಟರ್ಸ್ ತೋರಿಸಿದ್ದಾರೆ, ಈ ಕಡೆ ಹೋದರೆ ರೆಸ್ಟ್ ರೂಮ್ ಸಿಗತ್ತೆ ನಿಮಗೆ ಅಂತ. ಇದೆಲ್ಲ ಕೂಡ ಗಾರ್ಡನ್ ಸ್ನೇಹಿತರೆ, ಚರ್ಚ್ ಪಕ್ಕದಲ್ಲೇ ಇರೋದು. ನೀವು ನೋಡ್ಬೋದು, ಇಲ್ಲಿಗೆ ಬಂದರೆ ಕಲರ್ ಹೂಗಳು ಎಷ್ಟು ನೋಡಿದ್ರೆ ಕಣ್ಣಿಗೆ ಎಷ್ಟು ಚೆನ್ನಾಗಿ ರಮಣೀಯವಾಗಿ ಅನಿಸುತ್ತೆ ಅಂತ ಹೇಳಿದ್ರೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ, ಇದು ಚರ್ಚಿನ ಈ ಕಡೆ ಪಕ್ಕದ ಭಾಗ, ಅಂದರೆ ಸೈಡ್ ವೇವ್ ಇದು. ಸೊ ಈ ಕಡೆಯಿಂದ ಕೂಡ ನಾವು ಚರ್ಚ್ ಒಳಗೆ ಹೋಗೋಕ್ಕೆ ದಾರಿ ಇದೆ ಸ್ನೇಹಿತರೆ. ಮತ್ತು ಇಲ್ಲಿ ಚರ್ಚನ್ನ ಮೋಸ್ಟ್ಲಿ ಇದು ಕಟ್ಟಿದಾಗ ಸೊ ಯಾರ್ಯಾರು ಎಷ್ಟೆಷ್ಟು ದಾನ ಮಾಡಿದ್ದಾರೆ ಅಂತ ದಾನಿಗಳದೆಲ್ಲ ಇನ್ಸ್ಕ್ರಿಪ್ಷನ್ ಹಾಕಿದ್ದಾರೆ ಸ್ನೇಹಿತರೆ. ಇದು ಚರ್ಚ್ನ ಹಿಂಭಾಗ ಸ್ನೇಹಿತರೆ. ಚರ್ಚ್ ಹಿಂಭಾಗದಲ್ಲಿ ನೋಡಿ, ಇದು ಕಾಫಿ ತೋಟ ಮೋಸ್ಟ್ಲಿ ಚರ್ಚ್ಗೆ ಸಂಬಂಧಪಟ್ಟಿದ್ದ ಇಲ್ಲ ಯಾರ್ದೋ ಹೊರಗಿನವ್ರದ ಗೊತ್ತಿಲ್ಲ, ಆದರೆ ತುಂಬಾ ಚೆನ್ನಾಗಿತ್ತು. ಈ ಎಲ್ಲ ಸುತ್ತಲೂ ಕಾಫಿ ಗಿಡಗಳು, ಅದರ ಮಧ್ಯ ಒಂದು ಸುಂದರವಾದಂಥ ಚರ್ಚ್. ಇಲ್ಲಿ ನೋಡ್ಬೋದು ಕಲರ್ ರೋಸು ಸ್ನೇಹಿತರೆ, ಇದು ರೆಡ್. ಈ ಕಡೆ ಪಕ್ಕದಲ್ಲಿ ನೋಡಿ, ಇದೊಂಥರ ಪಿಂಕ್ ರೋಸು. ಈ ರೀತಿ ಒಳ್ಳೊಳ್ಳೆ ಹೂವಿನ ಗಿಡಗಳನ್ನು ಹಾಕಿದ್ದಾರೆ ಸ್ನೇಹಿತರೆ ಚರ್ಚ್ ಸುತ್ತ. ಚೆನ್ನಾಗಿ ಅನಿಸುತ್ತೆ, ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಇದೆಲ್ಲ ಸ್ನೇಹಿತರೆ ಈಗಾಗಲೇ ಟೈಮು ನಾನು ನೋಡಿದ ಹಾಗೆ 11:30 ಈ ರೀತಿ ಇತ್ತು. ಬಟ್ ಇದು ಈವನ್ ಬೆಳಗಿನ ಜಾವ ಒಂದು 7:30 ಆ ಟೈಮಲ್ಲಂತೂ ಈ ಕಡೆ ಬಂದುಬಿಟ್ರೆ ಎಲ್ಲ ಕಡೆ ಮಿಸ್ಟಿ ಎನ್ವಿರಾನ್ಮೆಂಟು ನೋಡೋಕ್ಕಂತೂ ತುಂಬಾ ಸೂಪರಾಗಿರುತ್ತೆ. ನೀವು ಯಾರು ಈ ಕಡೆ ಬರೋದಿದ್ದರೆ ಇದೊಂದು ನಿಜವಾಗ್ಲೂ ಒಳ್ಳೆ ಲೊಕೇಶನ್ ಆ್ಯಕ್ಚುಲಿ. ಇಲ್ಲಿ ಬಂದು ಸ್ವಲ್ಪ ನೋಡಿ, ಸ್ವಲ್ಪ ಪೀಸ್ ಔಟ್ ಆಗೋಣ ಒಂದು ಬ್ಯುಸಿ ಶೆಡ್ಯೂಲಿಂದ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಬನ್ನಿ. ಆದರೆ ಬೆಳಗಿನ ಜಾವ ಈ ಕಡೆ ಬರೋಕ್ಕೆ ಟ್ರೈ ಮಾಡಿ ನೀವು.
ಇದು ನೋಡಿ ಸ್ನೇಹಿತರೆ, ಚರ್ಚಿನ ಒಳಗಡೆ ತುಂಬ ಸಿಂಪಲಾಗಿ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಏನೇನೋ ಲೈಕ್ ಹೆವಿ ಡೆಕೋರೇಷನ್ ಇಲ್ಲ, ತುಂಬಾ ಸಿಂಪಲಾಗಿದೆ ಚರ್ಚು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ನಾವು ಬಂದಾಗ ಇಲ್ಲೊಂದು ಹಕ್ಕಿ ಮೇಲ್ಗಡೆ ಗೂಡು ಕಟ್ತಾಯಿತ್ತು. ನಮ್ಮ ತಲೆ ಮೇಲೆಲ್ಲ ಅದು ತಂದಿರೋದು, ಆ ಗೂಡು ಕಟ್ಟಕ್ಕಂತ ತಂದಿರೋ ಕಡ್ಡಿ ಎಲ್ಲ ಹಾಕ್ಬಿಡ್ತು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇದಕ್ಕೆ ನಾವು ಇಲ್ಲಿ ಒಳಗಡೆ ಜಾಸ್ತಿ ಇರೋದು ಇಷ್ಟ ಇಲ್ಲ, ಅದ್ರ ಪ್ರೈವೇಸಿಗೆ ನಾವು ಡಿಸ್ಟರ್ಬ್ ಮಾಡ್ತಾಯಿದ್ದೀವಿ ಅನ್ನಿಸ್ಬಿಡ್ತು ನಮಗೆ. ಅಷ್ಟು ಕೂಗಾಡ್ತಾಯಿತ್ತು ಅದು. ಬಟ್ ನಿಜ ಚರ್ಚ್ ಮಾತ್ರ ಸ್ನೇಹಿತರೆ ತುಂಬ ಪೀಸ್ಫುಲ್ ಲೊಕೇಶನಲ್ಲಿದೆ. ಪ್ರೇಯರ್ ಮಾಡೋಕ್ಕಂತೂ ಹೇಳಿ ಮಾಡಿಸಿದ ಜಾಗ. ತುಂಬ ಚೆನ್ನಾಗಿದೆ ಮಾತ್ರ. ನೀವು ನೋಡ್ತಾ ಇರ್ಬೋದು ಆಲ್ಟರ್ ಮೇಲೆ ಕ್ರಾಸ್ ಕೂಡ ಅಷ್ಟೇ, ದೇವ್ರ ಸ್ಟ್ಯಾಚುಗಳಾಗಲಿ ಎಲ್ಲ ಒಳ್ಳೆ ಫಿನಿಶಿಂಗ್ ಇದೆ. ಸೊ ಇಲ್ಲಿಗೆ ಸ್ನೇಹಿತರೆ ನಮ್ಮ ಈ ವೀಕೆಂಡ್ ವ್ಲಾಗ್ ಮುಗೀತು. ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟಿಗೆ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಈ ವಿಡಿಯೋ ಹೇಗಿದೆ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇದೇ ರೀತಿ ಮತ್ತು ಬೇರೆ ಥರದ ವ್ಲಾಗ್ಸ್ ಕೂಡ, ಡೈಲಿ ವ್ಲಾಗ್ಸ್ ಕೂಡ ನಾನು ಇನ್ಮೇಲೆ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಅಷ್ಟೇ ಸ್ನೇಹಿತರೆ, ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಸ್ನೇಹಿತರೆ.